ನೋಡು ರಾಹುಲ್, ಕರ್ನಾಟಕ ಆರೋಗ್ಯ ಸಂಜೀವನಿ ಸ್ಕೀಮ್ ಕಾಂಟ್ರಿಬ್ಯೂಷನ್ ನಾನೊಬ್ಬಳೇ ಕಟ್ಟೋದು ಅಂತ ಡಿಡಿಒಗೆ ಹೇಳಿದ್ರು. ಈ ತಿಂಗಳು ನಿನ್ನ ಮತ್ತು ನನ್ನ ಇಬ್ಬರ ಸಂಬಳದಲ್ಲೂ ಕಟ್ ಮಾಡಿದ್ದಾರೆ. ಇದು ಡಬಲ್ ವಂತಿಕೆ. ಈ ತಿಂಗಳು ಇಬ್ಬರಿಗೂ ಕಟ್ಟಾಗಿದೆಯಾ? ಹೌದು ಸರ್, ಈ ತಿಂಗಳು ಇಬ್ಬರಿಗೂ ಕಟ್ಟಾಗಿದೆ. ಅದನ್ನು ನಿಲ್ಲಿಸಿ. ಓಕೆ, ಕೂಡಲೇ ಹಣ ಕಡಿತವನ್ನು ಒಬ್ಬರಿಗೆ ಮಾತ್ರ ಆಗುವಂತೆ ಸರಿಪಡಿಸುತ್ತೇನೆ. ಹಾಗಾದರೆ ಮೊದಲಿಗೆ ನಾವು HRMSನಲ್ಲಿ ಬಂದುಬಿಟ್ಟು ಸರ್ವಿಸ್ ರಿಜಿಸ್ಟರ್ನಲ್ಲಿ ಸಬ್ಮೆನುವಾದಂಥ ಫ್ಯಾಮಿಲಿ ಡಿಪೆಂಡೆಂಟ್ ಎಂಟ್ರಿ ಫಾರ್ KASS ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸಿಬ್ಬಂದಿಯ KGID ಸಂಖ್ಯೆಯನ್ನು ನಮೂದಿಸಬೇಕು. ಸರ್ಚ್ ಮೂಲಕ, ಇಲ್ಲದಿದ್ದಲ್ಲಿ ನೇರವಾಗಿ KGID ಸಂಖ್ಯೆಯನ್ನು ನಮೂದಿಸಿ. KGID ಸಂಖ್ಯೆಯನ್ನು ನಮೂದಿಸಿದ ನಂತರ ಗೆಟ್ ಮೇಲೆ ಕ್ಲಿಕ್ ಮಾಡಬೇಕು. ಗೆಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಂಪ್ಲಾಯ್ ಸ್ಪೌಸ್ ವರ್ಕಿಂಗ್ ಎಂಬುದು ಒಂದು ವೇಳೆ ಡಿಸ್ಪ್ಲೇ ಆಗದೇ ಇರುವಂತಹ ಸಂದರ್ಭದಲ್ಲಿ ಹೋಮ್ ಪೇಜ್ಗೆ ಬಂದು ಬಿಟ್ಟು ಮರಳಿ ಅದೇ ಸಬ್ ಮೆನುವಿಗೆ ಬಂದು KGID ಸಂಖ್ಯೆಯನ್ನು ನಮೂದಿಸಿ. ಸರ್ಚ್ ಮೂಲಕ KGID ಸಂಖ್ಯೆಯನ್ನು ನಮೂದಿಸಿ. ಎಂಪ್ಲಾಯ್ ಆಧಾರ್ ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಫಲಾನುಭವಿ ಹೆಸರು, ಎಂಪ್ಲಾಯ್ ನೇಮ್, ಅದೇ ರೀತಿಯಾಗಿ ಆಧಾರ್ನಲ್ಲಿ ಇರುವಂತೆ ಹೆಸರು, ನೌಕರರ ಹೆಸರನ್ನು ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ನಮೂದಿಸಬೇಕು. ನೌಕರರ ಹೆಸರನ್ನು ನಮೂದಿಸಿದ ನಂತರ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು. ನೌಕರರ ಆಧಾರ್ ಸಂಖ್ಯೆಯನ್ನು ನಮೂದಿಸಿದ ನಂತರ ಆಧಾರ್ ಸಂಖ್ಯೆ ನಮೂದಿಸಿರುವುದನ್ನು ಪರಿಶೀಲಿಸಿ ನಂತರ ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಗೆಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಪೌಸ್ ವರ್ಕಿಂಗ್ ಎಸ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿದ ನಂತರ ಸ್ಪೌಸ್ KGID ಸಂಖ್ಯೆ ಎಂಬ ಟ್ಯಾಬ್ ಓಪನ್ ಆಗುವುದು. ಇದರಲ್ಲಿ ಸ್ಪೌಸ್ KGID ಸಂಖ್ಯೆಯನ್ನು ನಮೂದಿಸಬೇಕು. ಸ್ಪೌಸ್ KGID ಸಂಖ್ಯೆಯನ್ನು ನಮೂದಿಸಿ ಗೆಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಂಬಂಧಪಟ್ಟಂತ KGID ಸಂಖ್ಯೆಯ ಮಾಹಿತಿ, ಸ್ಪೌಸ್ ನೇಮ್, ಎಂಪ್ಲಾಯ್ ನೇಮ್, DDO ಕೋಡ್ ಮತ್ತು ಕೆಲಸ ನಿರ್ವಹಿಸುತ್ತಿರುವಂತಹ ಇಲಾಖೆ ಡಿಸ್ಪ್ಲೇ ಆಗುವುದು. ಸರಿಯಾಗಿದ್ದಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲದಿದ್ದಲ್ಲಿ, ತಪ್ಪಾಗಿದ್ದಲ್ಲಿ ಕ್ಯಾನ್ಸಲ್ ಎಂದು ಮಾಡಿ ಮತ್ತೊಂದು KGID ಸಂಖ್ಯೆ ಅಂದರೆ ಸರಿಯಾದ KGID ಸಂಖ್ಯೆಯನ್ನು ನಮೂದಿಸಬೇಕು. ಸದರಿ ಮಾಹಿತಿ ಸರಿಯಾಗಿರುವ ಪ್ರಯುಕ್ತ ಈ ಮಾಹಿತಿಯನ್ನು ಪರಿಶೀಲಿಸಿದ ನಂತರವೇ ಓಕೆ ಮೇಲೆ ಕ್ಲಿಕ್ ಮಾಡಿ. KGID ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಪೌಸ್ ಡೀಟೇಲ್ಸ್ ಹ್ಯಾಸ್ ಬೀನ್ ಕ್ಯಾಪ್ಚರ್ಡ್ ಸಕ್ಸೆಸ್ಫುಲಿ ಎಂಬ ಟ್ಯಾಬ್ ಓಪನ್ ಆಗುವುದು. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇದರಲ್ಲಿ ಸ್ಪೌಸ್ ನೇಮ್, ಅದೇ ರೀತಿಯಾಗಿ ಅಂದ್ರೆ ಸ್ಕೀಮ್ ಕಾಂಟ್ರಿಬ್ಯೂಷನ್ ಸಂಬಂಧಪಟ್ಟಂತೆ ಸೆಲ್ಫ್ ಮತ್ತು ಸ್ಪೌಸ್ ಎಂಬ ಎರಡು ಟ್ಯಾಬ್ಗಳನ್ನು ನೋಡಬಹುದು. ನೌಕರರ ವೇತನದಲ್ಲಿ ಕಟಾವು ಆಗುವಂತ ಸಂದರ್ಭದಲ್ಲಿ ಸೆಲ್ಫ್ ಎಂತಲೂ ನಮೂದಿಸಿ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲದಿದ್ದಲ್ಲಿ ಸ್ಪೌಸ್ ವೇತನದಲ್ಲಿ ಡಿಡಕ್ಟ್ ಆಗುವಂತ ಸಂದರ್ಭದಲ್ಲಿ ಸ್ಪೌಸ್ ಎಂತಲೂ ಕ್ಲಿಕ್ ಮಾಡಿ. ಇಬ್ಬರು ಸರ್ಕಾರಿ ನೌಕರರಾಗಿದ್ದಲ್ಲಿ ಈ ಒಂದು ನಿರ್ಧಾರವನ್ನು ಸಂಬಂಧಪಟ್ಟಂತ ಸರ್ಕಾರಿ ನೌಕರರು ತೆಗೆದುಕೊಳ್ಳಬೇಕು. ತಮ್ಮ ವೇತನದಲ್ಲಿ ಡಿಡಕ್ಟ್ ಆಗುವಂತ ಸಂದರ್ಭದಲ್ಲಿ ಸೆಲ್ಫ್, ಇಲ್ಲದಿದ್ದಲ್ಲಿ ಸ್ಪೌಸ್ ವೇತನ, ಪತಿ ಅಥವಾ ಪತ್ನಿಯ ವೇತನದಲ್ಲಿ ಕಟಾವು ಮಾಡಬೇಕಾದಂತ ಸಂದರ್ಭದಲ್ಲಿ ಸ್ಪೌಸ್ ಎಂತಲೂ ಸೆಲೆಕ್ಟ್ ಮಾಡಬೇಕು. ಸದರಿ ಪ್ರಕರಣದಲ್ಲಿ ಸೆಲ್ಫ್ ಎಂತಲೂ ಸೆಲೆಕ್ಟ್ ಮಾಡಿ. ಸೆಲ್ಫ್ ಎಂದು ಸೆಲೆಕ್ಟ್ ಮಾಡಿದ ನಂತರ
You have opted to scheme contribution amount from yourself. ಅಂದರೆ ಸರ್ಕಾರಿ ನೌಕರರ ವೇತನದಿಂದಲೇ ಕಟಾವಣೆ ಆಗಲು ಅನುಮತಿ ನೀಡುವುದನ್ನು ನೋಡಬಹುದು. ಆಪ್ಟೆಡ್ ಸ್ಕೀಮ್ ಕಾಂಟ್ರಿಬ್ಯೂಷನ್ ಆಯ್ಕೆ ಮಾಡಿದ ನಂತರ ಡಬಲ್ ಕಡಿತಕ್ಕೆ ಗುಡ್ ಬೈ ಹೇಳಬಹುದು ಮತ್ತು ವೇತನ ಬಿಲ್ಲಿನಲ್ಲಿ ಒಬ್ಬರ ವೇತನದಲ್ಲಿ ಮಾತ್ರ ವಂತಿಗೆ ಕಟಾವು ಆಗುವುದನ್ನು ನೋಡಬಹುದು. ಸರ್ಕಾರಿ ಆದೇಶದಂತೆ ಕೇವಲ ಒಬ್ಬರು ಮಾತ್ರ ಈ ಒಂದು ಕಟಾವಣೆಯನ್ನು ಮಾಡಲು ಅವಕಾಶವಿರುತ್ತದೆ. ಪತಿ ಅಥವಾ ಪತ್ನಿ ತಮ್ಮ ಸ್ವ ಇಚ್ಛೆಯಿಂದ ಪತಿಯ ವೇತನದಲ್ಲಿ ಅಥವಾ ಪತ್ನಿಯ ವೇತನದಲ್ಲಿ ಕಟಾವು ಮಾಡಲು ಅವಕಾಶವಿರುತ್ತದೆ. ಈ ರೀತಿಯಾಗಿ ನಾವು ಸ್ಪೌಸ್ ಡಿಡಕ್ಟ್ ಮಾಡುವಂತ ಸಂದರ್ಭದಲ್ಲಿ ಸ್ಪೌಸ್ ಅನ್ನು ಯಾವ ರೀತಿ ಆಡ್ ಮಾಡುವುದು ಎಂಬುದರ ಬಗ್ಗೆ ನೋಡಿದೆವು. ನಂತರ ಆಡ್ ಡಿಪೆಂಡೆಂಟ್ ಮೇಲೆ ಕ್ಲಿಕ್ ಮಾಡಿ ಕುಟುಂಬದ ವಿವರವನ್ನು ಇದರಲ್ಲಿ ನಾವು ನಮೂದಿಸುತ್ತಾ ಬರಬೇಕು. ಸ್ಪೌಸ್ ನೇಮ್, ಡೇಟ್ ಆಫ್ ಬರ್ತ್, ಅದೇ ರೀತಿಯಾಗಿ ಇದರಲ್ಲಿ ಸ್ಟೇಟಸ್ ಇದ್ದಲ್ಲಿ ನಾವು ವರ್ಕಿಂಗ್ ಎಂತಲೂ ಸೆಲೆಕ್ಟ್ ಮಾಡಿ ಪ್ರತಿ ಮಾಹಿ ಪಡೆಯುತ್ತಿರುವಂತಹ ಗ್ರಾಸ್ ವೇತನವನ್ನು ನಮೂದಿಸಿ ನಂತರ ಉಳಿದಂತ ಎಲ್ಲ ಮಾಹಿತಿಯನ್ನು ನಮೂದಿಸಿ ಸೇವ್ ಮತ್ತು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಕುಟುಂಬ ಅವಲಂಬಿತರ ಮಾಹಿತಿಯನ್ನು HRMS ನಲ್ಲಿ ಆಡ್ ಮಾಡುವಂತಹ ಡಿಡಿಒ ಡಿಕ್ಲರೇಷನ್, ಎಂಪ್ಲಾಯ್ ಡಿಕ್ಲರೇಷನ್ ಅಪ್ಲೋಡ್ ಮಾಡುವಂತಹ ಹಾಗೂ ಡಿಡಿಒ ಅವರು ಅಪ್ರೂವ್ ಮಾಡುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ಒಳಗೊಂಡಂತಹ ಮಾಸ್ಟರ್ ಟ್ರಿಕ್ ವಿಡಿಯೋ ಈ ಚಾನೆಲ್ನಲ್ಲಿ ಲಭ್ಯವಿದ್ದು ಇದರ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗಿದೆ.